ಅಷ್ಟು ಸ್ವತಂತ್ರ ಕೊಟ್ಬಿಟ್ಟಿದ್ರ ನಮ್ಮ ಕೆಳದಿ? ಖಂಡಿತವಾಗಿಯೂ ನಮ್ಮ ಕೆಳದಿಯಲ್ಲಿ ಆಶ್ರಯ ಪಡ್ಕೊಳ್ತಾರಂತಂದ್ರೆ ಅವ್ರಿಗೆಲ್ಲ ಸ್ವಾತಂತ್ರ್ಯ ಇರ್ತಿತ್ತು. ಅಂದ್ರೆ ಇದು ಒಂದು ಬೇರೆ ಒಂದು ಸಂಸ್ಥಾನ, ಇಲ್ಲಿಗೆ ಬಂದವ್ರು ಫ್ರೀಯಾಗಿ ಅವ್ರಿಗೆ ಏನು ಈಗ ನಾನು ದೇವಸ್ಥಾನ ಮಾಡ್ತೀನಿ ರೀ ಅಂತ ತಿಳ್ಕೊಂಡ್ರೆ ದೇವಸ್ಥಾನ ಮಾಡಬೇಡ್ರಿ ಅಂತ ಹೇಳಿಕ್ಕಾಗತ್ತೆ? ಎಲ್ಲಿಂದಲೋ ಬಂದಿರ್ತಕ್ಕಂಥವ್ರ ದೇವಸ್ಥಾನ. ಈಗ ನಾವು ಫಾರಿನ್ಗೆಲ್ಲ ಹೋಗ್ತೀವಲ್ಲ, ಈ ಕೃಷ್ಣ ಮಠಗಳನ್ನೆಲ್ಲ ಮಾಡಿದ್ರಲ್ಲ ಬೇಕಾದಷ್ಟು. ಈಗ ಅಮೆರಿಕದಲ್ಲಿ ನಾನು ನೋಡಿದೆ ಇದನ್ನು ಶೃಂಗೇರಿ ಮಠ ಸಮೇತವಾಗಿ ಅಮೆರಿಕದಲ್ಲಿ ಮಾಡಿದ್ದಾರೆ. ಅದೇ ಹೇಗೆ ಇಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನು ನಾವು ಒಂದು ಮಂದಿರ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅವಕಾಶ ಕೊಟ್ಟರು. ಅಮೆರಿಕದಲ್ಲಿ ಅವಕಾಶ ಕೊಡಲಿಲ್ವಾ? ಹಾಗೆ ನಮ್ಮ ಇಂಡಿಯಾದವರು ಕೂಡ, ನಮ್ಮ ಇಂಡಿಯಾದವರು ಧಾರಾಳಿಗಳು ಬಿಡಿರು, ಎಲ್ಲರಿಗೂ ಕೂಡ ಆಶ್ರಯ ಕೊಡ್ತಾ ಇದ್ರು. ಅದು ಮಹಾರಾಷ್ಟ್ರ ಬೇರೆ, ಇಂಡಿಯಾ ಅಂತಾನೆ ನಮ್ಮವನೇ, ಅದು ಶಿವಾಜಿಯ ಮಗ. ಹಾಗಿರುವಾಗ ಅವನಿಗೆ ಆಶ್ರಯ ಕೊಡದೆ ಅವನು ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಒಂದು ದೇವಸ್ಥಾನ ಕಟ್ಸ್ತೀನಿ ಅಂತ ಬಿಡ್ತಾರೆ. ಹಾಗಾಗಿ ಅವನು ಪಾರ್ವತಮ್ಮನ ದೇವಸ್ಥಾನವನ್ನು ಕೂಡ ಮಾಡಿದೆ. ಹಾಗಾಗಿ ಮಾಡ್ಬೇಕಂತಂದ್ರೆ ಒಂದಷ್ಟು ಅವಕಾಶಗಳು ಇರಲೇಬೇಕು. ಆದ್ರಿಂದ ಆತ ಒಂದು 5-6 ತಿಂಗಳಿದ್ದ ಅಂತ ಹೇಳ್ಕೊಂಡು ಹೇಳ್ಬೋದು. ಅದಕ್ಕೆ ರಿಕಾರ್ಡ್ ಯಾವುದೂ ಇಲ್ಲ, ಒಂದು ಊಹೆ ನನ್ನದು ಅಷ್ಟೇ, ಮತ್ತೇನಿಲ್ಲ. ನನ್ನದೇ ಆಗಿರ್ತಕ್ಕಂಥ ಊಹೆ. ಒಂದು 5-6 ತಿಂಗಳಿದ್ದ, ಇದ್ದು ಒಂದಷ್ಟು ಹಣವನ್ನು ತಂದಿದ್ದ. ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿ ಆ 2 ದೇವಸ್ಥಾನಗಳನ್ನು, ಯಾವ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತೆ ನೀಲಕಂಠೇಶ್ವರ ದೇವಸ್ಥಾನಗಳನ್ನು ಇದು ಮಾಡಿದ. ಪಾರ್ವತಮ್ಮ ದೇವಸ್ಥಾನ, ನೀಲಕಂಠೇಶ್ವರ ದೇವಸ್ಥಾನದ ಬಾಜುನೇ ಇರ್ತಕ್ಕಂಥ ಪಾರ್ವತಮ್ಮ ದೇವಸ್ಥಾನ. ಹೌದು, ಬಿದಿನೂರಲ್ಲಿ ಬರುತ್ತೆ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ಅವನು ಮಾಡಿದ ಅಂತ ಅನ್ನುವಂಥದ್ದಕ್ಕೆ ನಮ್ಮ ರಿಕಾರ್ಡು ಇದೆ. ಏನು ಇಂಥ ಟೈಮ್ ಇದರಲ್ಲಿ ಬರುತ್ತೆ, ಶೃಂಗೇರಿ ಶಾಸನಗಳಲ್ಲಿ ನಾನು ನೋಡಿದ್ದೀನಿ. ಅದರಲ್ಲಿ ಏನಾಗ್ತಂದ್ರೆ, ರಾಜಾರಾಮ ಕಟ್ಟಿಸಿದ 1780 ಒಂದು ಇದು ಲಿಖಿತ ಒಂದು ಇದು ನನ್ನ ಹತ್ರ ಉಂಟದು. ಅದರಲ್ಲಿ ಹೇಳ್ತಾನೆ, ರಾಜಾರಾಮ ನಿರ್ಮಿಸಿದ ಪಾರ್ವತಮ್ಮನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳ್ಕೊಂಡು ಹೇಳ್ತಾನೆ. ಹಾಗಿರುವಾಗ ಅವನು ಬಂದಿದ್ದ, ಅವನು ಕಟ್ಟಿಸಿದ ಅಂತ ಆಗ್ತದಲ್ವಾ. 1780 ಅಂದ್ರೆ ಬಹಳ ಮುಂದಕ್ಕೆ ಹೋಯ್ತು. ಆಕ್ಚುಲಿ 1672ರಿಂದ 1698ರವರೆಗೂ ಚೆನ್ನಮ್ಮಾಜಿ ಇದ್ರು. ಆ ಟೈಮ್ನಲ್ಲಿ ಮಾಡಿದ್ದಾರೆ ಅಂತಂದ್ರೆ ಶಾರ್ಟ್ ಪೀರಿಯಡ್, ಸಾಮಾನ್ಯ 1672-73 ಆ ಸುರುವಿನಲ್ಲಿ ರಾಜಾರಾಮ ಬಂದಿದ್ದ, ಇಲ್ಲಿ ಆಶ್ರಯ ಪಡೆದ. ಆ ಟೈಮ್ನಲ್ಲಿ ಪಾರ್ವತಮ್ಮನ ದೇವಸ್ಥಾನ ಮಾಡಿದ್ರು ಅಂತಂದ್ರೆ, ದೇವಸ್ಥಾನ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಆದ್ರೂ ಬೇಕಾಗತ್ತೆ. ಅವೆವರು ಒಂದಷ್ಟು ದುಡ್ಡು ಕೊಟ್ಟುಬಿಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ ಹೋದ ಅಂದ್ರೆ ಒಂದು 5-6 ತಿಂಗಳಾದ್ರೂ ಬೇಕು. ಆದ್ರಿಂದ ಒಂದು 5-6 ತಿಂಗಳು ಇಲ್ಲಿ ಇದ್ದ ನಂತರ ಜಿಂಜಿಗೆ ಅವನನ್ನು ಕಳಿಸಿಕೊಳ್ಳಾಯಿತು ಅಂತ ನನ್ನ ಊಹೆ. ಮತ್ತೆ ಮರಳಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೌದೌದು, ಮತ್ತೆ ಅಲ್ಲಿ ಸಾಮ್ರಾಜ್ಯ ಕಟ್ಟಬೇಕಾಗಿ ಆ ಕಡೆ ಹೌದೌದು, ಅಲ್ಲಿ ಇರುತ್ತಲ್ಲ, ಅಲ್ಲಿ ಹೋಗ್ಲೇಬೇಕಾಗತ್ತಲ್ಲ. ಮರಳಿ ತನ್ನ ಮನೆಗೆ ಹೋಗ್ಬೇಕು.